ಈ ಬುರುಡೆ ಗ್ಯಾಂಗ್ ಅಂತ ಏನು ಕರೆಸ್ಕೊಳ್ತಾ ಇದ್ರು ಅವರುಗಳು ಇಲ್ಲಿಯ ತನಕ ವಿಚಾರಣೆಗೆ ಅಂತ ಹಂತ ಹಂತವಾಗಿ ಹೋಗ್ತಿದ್ದಾರೆ ಅಷ್ಟೇ ಬಿಟ್ಟರೆ ಯಾರು ಸಹಿತ ಇಲ್ಲಿ ತನಕ ಒಳಗಡೆ ಹೋಗಿಲ್ಲ. ಇಲ್ಲಿ ಯಾವ ಒಂದು ಶಕ್ತಿ ಇವರನ್ನು ಹಿಂಗೆ ಕಾಪಾಡ್ತಾ ಇದೆ ಅನ್ನೋದು ನಮಗೆ ಈಗಿರುವಂತಹ ಪ್ರಶ್ನೆ. ಇವ್ರುಗಳು ಸರ್ಕಾರವನ್ನು ಅಥವಾ SIT ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು. ನೋಡಿ ನಮ್ಮನ್ನೆಲ್ಲ ನಮಗೆ ತೊಂದರೆ ಆದರೆ ಆ ಸ್ವಾಮೀಜಿ ಹೆಸರು ನಾವು ಹೇಳ್ಬೋದು. ರಾತ್ರಿ ಆದರೆ ಎಲ್ಲ ಪ್ಲ್ಯಾನ್ಸ್ ಮಾಡ್ತಾ ಇದ್ದವರು ಎಲ್ಲ ಛಿದ್ರ ಆಗಿದ್ದಾರೆ. ಸಮೀರ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ತಿಮ್ರೋಡಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇದೆಲ್ಲದಕ್ಕೂ ಕಾರಣವಾಗಿರೋ ಆ ಗ್ಯಾಂಗ್ನ ಪ್ರಮುಖರು ಮಾತ್ರ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ನಮಸ್ಕಾರ, ಸ್ಪಿಟ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ನೀವು ಅಬ್ಸರ್ವ್ ಮಾಡಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ಲೋ ಪೇಸ್ ಕಾಣ್ತಾ ಇದೆ. ಅಂದರೆ ಈಗ ಒಂದು ವಾರದ ಹಿಂದೆ ಬರ್ತಿದ್ದಂತಹ ಅಪ್ಡೇಟ್ಗಳಿರ್ಬೋದು, ಆ ಒಂದು ಕಳವಳ ಆತಂಕಗಳೆಲ್ಲ ಅವ್ರ ಮುಖಗಳಲ್ಲಿ ಇತ್ತಲ್ಲ, ಅದೆಲ್ಲ ಲೈಟಾಗಿ ಮಾಯವಾಗಿ ಏನೋ ಒಂದು ಹೊಸ ಹುರುಪಿನಲ್ಲಿ ಕಾಣ್ತಾ ಇರೋಂಗಿದೆ. ಅಟ್ ದ ಸೇಮ್ ಟೈಮ್ ಈ ಬುರುಡೆ ಗ್ಯಾಂಗ್ ಅಂತ ಏನು ಕರೆಸ್ಕೊಳ್ತಾ ಇದ್ರು ಅವರುಗಳು ಇಲ್ಲಿಯ ತನಕ ವಿಚಾರಣೆಗೆ ಅಂತ ಹಂತ ಹಂತವಾಗಿ ಹೋಗ್ತಿದ್ದಾರೆ ಅಷ್ಟೇ ಬಿಟ್ಟರೆ ಅವರ ಮನೆಗಳಲ್ಲಿ ಅವರು ಕೆಲಸ ಮಾಡಿರೋ ಲ್ಯಾಪ್ಟಾಪ್ಗಳನ್ನು, ಕಂಪ್ಯೂಟರ್ಗಳನ್ನು, ಮೊಬೈಲ್ಗಳನ್ನು ಎಲ್ಲನೂ ವಶಪಡಿಸ್ಕೊಂಡಿದ್ದಾರೆ ಅಷ್ಟೇ ಬಿಟ್ಟರೆ ಯಾರೂ ಸಹಿತ ಇಲ್ಲಿ ತನಕ ಒಳಗಡೆ ಹೋಗಿಲ್ಲ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಅರೆಸ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ರೂ ಸಹಿತ, ಮಾಧ್ಯಮಗಳಲ್ಲಿ ಆ ಥರದ ವರದಿಗಳು ಬಂದರೂ ಸಹಿತ ಯಾರೂ ಸಹಿತ ಇಲ್ಲಿ ತನಕ ಅರೆಸ್ಟ್ ಆಗಿಲ್ಲ. ಇಲ್ಲಿ ಯಾವ ಒಂದು ಶಕ್ತಿ ಇವರನ್ನು ಹಿಂಗೆ ಕಾಪಾಡ್ತಾ ಇದೆ ಅನ್ನೋದು ನಮಗೆ ಈಗಿರುವಂತಹ ಪ್ರಶ್ನೆ. ಯಾಕಂದರೆ ಯೂಶ್ವಲಿ ನೋಡಿ 161 ರೆಕಾರ್ಡ್ ಮಾಡ್ತಾ ಇದ್ದಾರಂತೆ, ಹೇಳಿಕೆಗಳನ್ನು ರೆಕಾರ್ಡ್ ಮಾಡ್ತಾ ಇದ್ದಾರಂತೆ. ಜಯಂತ್ ಅಂತೂ ಒಂದು ಟೈಮ್ನಲ್ಲಿ ಹೊರಗಡೆ ಬಂದು ಚಿನ್ನಯ್ಯನ ಡೀಟೇಲ್ಸ್ನೆಲ್ಲ, ಇತಿಹಾಸನೆಲ್ಲ ಬಿಸಿಟ್ಬಿಟ್ಟಿದ್ದಾರೆ ಮಾಧ್ಯಮಗಳ ಎದುರುಗಡೆ. ಕರ್ಕೊಂಬಂದಿದ್ದೆ ಗಿರೀಶ್ ಮಠಣ್ಣ, ನನಗೆ ಕರ್ಕೊಂಡು ಹೋಗು ಅಂತ ಹೇಳೋದು, ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಪಿಕಪ್ ಮಾಡಿದೆ, ಮನೇಲಿ ಇಟ್ಕೊಂಡಿದ್ದೆ, ಮನೇಲಿ ಊಟ ಹಾಕಿದ್ದೀನಿ ಅಂತೆಲ್ಲ ಮಾತಾಡ್ತಿದ್ದ ಜಯಂತು. ಏನು ಇವತ್ತು ಮಾತಾಡಿದ್ರೆ ಕಾನ್ಫಿಡೆನ್ಸೇ ಬೇರೆ ಇದೆ. ಸತ್ಯದಲ್ಲೇ ಸತ್ಯ ಹೊರಗೆ ಬರುತ್ತೆ. ಸತ್ಯ ನೀನು ಹೇಳಿರೋದಾಗಿರ್ಬೇಕಲ್ಲ, ಇನ್ನೇನು ಬೇರೆ ಸೃಷ್ಟಿ ಮಾಡೋಕ್ಕಲ್ವಲ್ಲ. ಅವನು ಹೇಳಿರೋ ಸತ್ಯನೇ ಸತ್ಯ ತಾನೆ. ಆರಂಭದಲ್ಲಿ ನಮ್ಗೆ ಅವ್ನು ಯಾರು ಅಂತಲೇ ಗೊತ್ತಿಲ್ಲ, ಅವನು ಎಲ್ಲಿಂದ ಬಂದ ಅಂತಲೇ ಗೊತ್ತಿಲ್ಲ, ಅವನಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಅವನಿಗೆ ಮನೆಯಲ್ಲೇ ಆಶ್ರಯ ಕೊಟ್ಟು ಅವನ ಜೊತೆಯಲ್ಲೇ ಇಟ್ಕೊಂಡು ಅವನ ಮೋಡ್ ಆಫ್ ಆಪರೆಂಟಿನ ಇವರೇ ಡಿಸೈಡ್ ಮಾಡಿ ಹೀಗೆಲ್ಲ ಇರುವಾಗ ಈಗ SIT ಅವರು ತನಿಖೆಯಲ್ಲಿ ಸ್ವಲ್ಪ ಪೇಸ್ನ ಕಮ್ಮಿ ಮಾಡ್ತಿರೋದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಿಲ್ಲ, ಒತ್ತಡಗಳಿರ್ಬೋದು ಬೇರೆ ಕಡೆಯಿಂದ, ಅಥವಾ ಇವರು ಬೇರೆದೇನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ಬೋದು. ಈಗ ನೋಡಿ, ಒಬ್ಬ ಸ್ವಾಮೀಜಿಯ ಹೆಸರು ಕೇಳಿ ಬಂದಿತ್ತು, ಯಾರು ಅಂತ ಗೊತ್ತಾಗಲೇ ಇಲ್ಲ ಈ ಕ್ಷಣದವರೆಗೆ. ಆ್ಯಂಡ್ ಮೋರ್ ಓವರ್ ಆ ಸ್ವಾಮೀಜಿಯ ಹೆಸರನ್ನ ಇಟ್ಕೊಂಡು ಇವ್ರುಗಳು ಸರ್ಕಾರವನ್ನು ಅಥವಾ SIT ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು. ನೋಡಿ ನಮ್ಮನ್ನೆಲ್ಲ ನಮಗೆ ತೊಂದರೆ ಆದರೆ ಆ ಸ್ವಾಮೀಜಿ ಹೆಸರನ್ನು ನಾವು ಹೇಳ್ಬಿಡ್ತೀವಿ, ಅವರು ಬಹಳ ದೊಡ್ಡ ಸ್ವಾಮೀಜಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಬಹಳ ದೊಡ್ಡ ಸ್ವಾಮೀಜಿಗಳು ಅಂತಾದರೆ ಅವ್ರು ಯಾರು ಅಂತ ಪ್ರಶ್ನೆ ಬಂದೇ ಬರುತ್ತೆ. ಸರ್ಕಾರದ ವಲಯದಲ್ಲಿ ಆ ಸ್ವಾಮೀಜಿಗಳಿಗೆ ಸಂಬಂಧಪಟ್ಟ ಒಂದಿಷ್ಟು ಜನ ಮಿನಿಸ್ಟರ್ಸ್ ಇರ್ಬೋದು, ಶಾಸಕರು ಇರ್ಬೋದು, ಅವ್ರು ಹೇಳ್ಬೋದು ಬೇಡ ನಮ್ಮ ಸ್ವಾಮೀಜಿ ಹೆಸರು ಬರುತ್ತೆ ಅಂತಂದರೆ ಈ ಕೇಸ್ನ ಸ್ವಲ್ಪ ಸ್ಲೋ ಮಾಡಿ ಅಂತ ಹೇಳಿರ್ಬೋದು, ಪೇಸ್ ಕಮ್ಮಿ ಮಾಡಿ ಅಂತ ಹೇಳಿರ್ಬೋದು, ನ್ಯೂಟ್ರಲ್ ಮಾಡಿ ಅಂತ ಹೇಳಿರ್ಬೋದು, ಅಥವಾ ಅದನ್ನೇ ಹಿಡ್ಕೊಂಡು ಈ ಗ್ಯಾಂಗು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ಬೋದು. ಈ ಥರದ ಸಾಧ್ಯತೆಗಳು ನಾನು ಹೇಳ್ತಾ ಇರೋದು. ಆದರೆ ತಮಾಷೆ ಏನು ಅಂತಂದರೆ, ಇವನು ಅಭಿಷೇಕ್ ಅಂತ ಹುಡುಗ ಅದನ್ನಲ್ಲ, ಅವನೇನೋ ಸುಮಂತ್ ಮೇಲೆ ಏನೋ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದಂತೆ, ಸುಳ್ಳು ಹೇಳ್ತಿದ್ದಾನೆ ಅವನು ಅಂತ. ಆ ಮ್ಯಾಜಿಕ್ ಅಜ್ಜಿನ ಹಿಡ್ಕೊಂಡು ಸುಳ್ಳಿನ ಕತೆ ಕಟ್ಟಿ ಇಡೀ ಕರ್ನಾಟಕವನ್ನು ಬಕ್ರಾ ಮಾಡಿದವನು ಅವನು ಅಭಿ. SIT ವಿಚಾರಣೆ ಕರೆದ್ರೆ ಕಣ್ಣೀರು ಹಾಕ್ಕೊಂಡು ಕೂತಿದ್ದವನು ಇವತ್ತು ಇನ್ಯಾರೋ ಸುಳ್ಳು ಹೇಳ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದಂಥವ್ನು. ಸರಿ, ಆಯಿತು, ಇವ್ರದ್ದೆಲ್ಲ ಆಟಗಳು ಆಡ್ತಾ ಇರಲಿ, ಎಷ್ಟು ಆಡಬೇಕು ಅಷ್ಟು ಆಡ್ತಾ ಇರಲಿ. ಸೊ ಸತ್ಯ ಗೊತ್ತಾಗ್ಲಿಕ್ಕೆ ತುಂಬ ದಿನ ಬೇಕಾಗಲ್ಲ, ಸತ್ಯವನ್ನು ಹೊರಗೆ ಹಾಕ್ಲಿಕ್ಕೂ ತುಂಬ ದಿನ ಬೇಕಾಗಲ್ಲ, ನಾವು ಕಾಯಬೇಕಷ್ಟೆ. ಅಟ್ ದ ಸೇಮ್ ಟೈಮ್ ನಮಗೆ ಮತ್ತೊಂದು ಕಡೆ ಎಲ್ಲ ಇಡೀ ಬುರುಡೆ ಗ್ಯಾಂಗು ಒಂದೇ ಮನೆಯಲ್ಲಿ, ತಿಮ್ರೋಡಿ ಅವರ ಮನೆಯಲ್ಲಿ ಗ್ಯಾಂಗ್ ಕಟ್ಕೊಂಡು ರಾತ್ರಿ ಆದರೆ ಎಲ್ಲ ಪ್ಲ್ಯಾನ್ಸ್ ಮಾಡ್ತಾ ಇದ್ದವರು ಎಲ್ಲ ಛಿದ್ರ ಆಗಿದ್ದಾರೆ. ಸಮೀರ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ತಿಮ್ರೋಡಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಗಿರೀಶ್ ಮಠಣ್ಣ ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಎಲ್ಲ ಒಂದೊಂದು ದಿಕ್ಕಾಗಿದೆ, ಎಲ್ಲ ದಿಕ್ಕಾಪಾಲ ಆಗ್ಬಿಟ್ಟಿದ್ದಾರೆ. ಎಲ್ಲ ಒಗ್ಗಟ್ಟಲ್ಲಿ ಒಂದೇ ಬಲಂ ಅಂತೇಳಿ ಹಿಂಗೆ ಕೈ ಹಿಡ್ಕೊಂಡು ನಿಂತಿದ್ದವರು ಪಾಪ ಅಜ್ಜಿನ ರೋಡಿಗೆ ಬಿಟ್ಟರು. ಆ ಅಜ್ಜಿಗೆ ಇರೋ ತನಕ ಮನೇಲಿ ಆಶ್ರಯ ಕೊಟ್ಟರು. ಸುವರ್ಣ ನ್ಯೂಸಲ್ಲಿ ಕಾಣೆಯಾಗಿದ್ದಾರೆ ಅಂತ ಬಂದ ತಕ್ಷಣ ಅವ್ರ ಮನೆಯಿಂದನೇ ವೀಡಿಯೋ ಮಾಡಿ ಎಲ್ಲೂ ಕಾಣೆಯಾಗಿಲ್ಲ, ಇಲ್ಲೇ ಇದ್ದೀನಿ, ಎಲ್ಲಿರ್ಬೇಕು ಅಲ್ಲೇ ಇದ್ದೀನಿ ಅಂತ ಹೇಳಿದ್ರು. ಯಾವಾಗ ಅಜ್ಜಿ ಸುಳ್ಳು ಅಂತ, ಆ ಅಜ್ಜಿ ಹೇಳಿದ ಸುಳ್ಳು ಅಂತ ಅವ್ರಿಗೆ ಗೊತ್ತಿತ್ತು, ಆ ಸುಳ್ಳು ಜಗತ್ತಿಗೆ ಗೊತ್ತಾಗಿದ್ದ ತಕ್ಷಣ ಅಜ್ಜಿಯನ್ನು ಮನೆಯಿಂದ ಹೊರಗಡೆ ಹಾಕಿದ್ರು. ಪಾಪ ಆಟೋದಲ್ಲಿ ಓಡಾಡಿಕೊಂಡು ತಿನ್ನಕ್ಕಿಲ್ಲದೆ ಉಣ್ಣಕ್ಕಿಲ್ಲದೆ, ನಾನು ಅದು ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇದ್ದೆ, ಪಾಸ್ಬುಕ್ಕಲ್ಲಿ 6,000 ರೂಪಾಯಿನೋ 7,000 ರೂಪಾಯಿನೋ ದುಡ್ಡಿದೆ ಅಷ್ಟೇ ಅಂತ ಏನು ನಂಬಿಸಿ ಏನು ಮಾಡ್ಕೊಂಡು ಕರ್ಕೊಂಬಂದು ಆ ಅಜ್ಜಿನ ಯಾಮಾರಿಸ್ಬಿಟ್ಟು ಇವತ್ತು ಆ ಅಜ್ಜಿನ ರೋಡಿಗೆ ಬಿಟ್ಟರೋ ಗೊತ್ತಿಲ್ಲ. ಅಟ್ ದ ಸೇಮ್ ಟೈಮ್ ಚಿನ್ನಯ್ಯನ ಕತೆ ಅಂತೂ ಬಿಡಿ, ಪಾಪ ಶಿವಮೊಗ್ಗ ಜೈಲಿನಲ್ಲಿ ಕಣ್ಣೀರು ಹಾಕೊಂಡು ಕೂತಿದ್ದಾನೆ ಆ ಮನುಷ್ಯ. ಚಿನ್ನಯ್ಯನನ್ನು ಎಲ್ಲೋ ಇದ್ದವನನ್ನು, ನೆಮ್ಮದಿಯಾಗಿ ಬದುಕ್ತಾ ಇದ್ದವನನ್ನು, ಅವನ್ನ ಕರ್ಕೊಂಬಂದು ಬಾಯಿಲಿ ನಾವು ಹೇಳ್ದಂಗೆ ಕೇಳು, ನಾವು ಹೇಳ್ದಂಗೆ ಮಾಡು ಅಂತ ಹೇಳಿ ಅವನನ್ನು ಹೇಳಿಸಿ ಮಾಡಿಸಿ ಎಲ್ಲ ಆಗಿ ಇವಾಗ ಅವನ ಜೀವನವನ್ನು ಮೂರಾ ಬಟ್ಟೆ ಮಾಡಿ ಅವನನ್ನು ಬೀದಿಗೆ ತಂದು ನಿಲ್ಲಿಸಿ ಇವತ್ತು ಅವನು ಜೈಲಲ್ಲಿ ಕಂಬಿ ಎಣಿಸೋ ಥರ ಮಾಡಿದ್ದು ಇದೇ ಗ್ಯಾಂಗ್. ಆದರೆ ಇದೆಲ್ಲದಕ್ಕೂ ಕಾರಣವಾಗಿರೋ ಆ ಗ್ಯಾಂಗ್ನ ಪ್ರಮುಖರು ಮಾತ್ರ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಯಾಕೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಉತ್ತರ SITನೇ ಕೊಡಬೇಕು. ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಸಿಗಬಹುದು ಕೂಡ. ವಿಲ್ ವೆಯ್ಟ್ ಆ್ಯಂಡ್ ವಾಚ್. ನೋಡ್ತಾ ಇರಿ ಸ್ಪಿಟ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.